ಎಸ್ ಕರ್ನಾಟಕದ ಕ್ರಶ್ ಆಗಿರುವಂಥ ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ 11 ಸ್ಪರ್ಧಿ ಕೂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಹಾಯ್, ಹೇಗಿದ್ದೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಶ್ರುತಿ ಅವರೇ, ನಿಮಗೂ ನಮಸ್ಕಾರ. ಬಿಗ್ ಬಾಸ್ ಜರ್ನಿ ಹೇಗಿತ್ತು? ಟಾಪ್ 1 ಅಲ್ಲಿ ಇರಬೇಕು, ಟಾಪ್ 2 ಅಲ್ಲಿ ಇರಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಮೊದಲಿಗೆ ಫ್ಯಾನ್ಸ್ಗೆ ಏನು ಉತ್ತರ ಹೇಳ್ತೀರಾ ಅಂತ. ನಾನು ಟಾಪ್ 4ಗೆ ಬಂದಿದ್ದೀನಿ ಅಂತಂದರೆ ಅದು ನನ್ನ ಫ್ಯಾನ್ಸ್ ಕೊಟ್ಟಿರೋ ಬೆಂಬಲನೇ ಅಲ್ಲಿವರೆಗೂ ಹೋಗಿರೋದು ನಾನು. ಬಿಕಾಸ್ ನಾನು ಸೀರಿಯಲ್ ಮಾಡಿದಾಗ ಇಷ್ಟಪಟ್ಟಿದ್ರು ಜನ ನನ್ನನ್ನು. ನಾನು ಮಾಡಿದ ಪಾರುಲ್ ತುಂಬ ಇಷ್ಟಪಟ್ಟಿದ್ರು. ಬಟ್ ಮೋಕ್ಷಿತಾಗಿ ಇಷ್ಟಪಡ್ತಾರಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ತುಂಬಾ ಇತ್ತು. ಸೊ ಆ ಕನ್ಫ್ಯೂಷನ್ಸ್ ಎಲ್ಲದಕ್ಕೂ ನನ್ನ ಫ್ಯಾನ್ಸ್ ತೆರೆ ಎಳ್ದಿದ್ದಾರೆ. ನೀವೇನೋ ಹೆದರ್ಕೋಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನನ್ನನ್ನು ಟಾಪ್ 4ಗೆ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಅದು ಅಂದರೆ ನನ್ನ ಟಾಪ್ 4ಅಲ್ಲಿ ಏನಿದೆ ಅದು ಎಲ್ಲ ಕ್ರೆಡಿಟ್ಸು ನನ್ನ ಫ್ಯಾನ್ಸಿಗೆ ಹೋಗಬೇಕು. ಮೊದಲಿಗೆ ಪಾರು ಅನ್ನೋ ಒಂದು ಸೀರಿಯಲ್ಲು ಒಂದು ಹಳ್ಳಿ ಹುಡುಗಿ ಪಾತ್ರ, ಮುಗ್ಧ ನೋಟ, ನಗು ಎಷ್ಟು ಜನಕ್ಕೆ ಇಷ್ಟ ಆಗಿತ್ತು ಅಂದರೆ, ಪಾರು ಆದಮೇಲೆ ಯಾಕೆ ನಿಮಗೆ ಬಿಗ್ ಬಾಸ್ನ ಒಪ್ಕೋಬೇಕು ಅಂತ ಅನ್ನಿಸ್ತು ನಿಮಗೆ? ಯಾಕಂದರೆ ರಿಯಾಲಿಟಿ ಶೋ ವರ್ಕ್ ಆಗೋ ರೀತಿನೇ ಬೇರೆ ಥರ ಇರುತ್ತೆ, ಸೀರಿಯಲ್ಲೇ ಬೇರೆ ಜಗತ್ತು ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾನು ಪಾರು ಮಾಡಿದಾಗ ನಾನು ಮಾಡಿದ್ದ ಪಾತ್ರಕ್ಕೆ ಮೆಚ್ಚುಗೆ ಸಿಕ್ಕಿತ್ತು, ಅಂದರೆ ನನ್ನ ನಟನೆಗೆ ಮೆಚ್ಚುಗೆ ಸಿಕ್ಕಿತ್ತು. ಬಟ್ ಬಿಗ್ ಬಾಸ್ ಅನ್ನೋದು ನಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ, ನಮ್ಮ ವ್ಯಕ್ತಿತ್ವನ ಎತ್ತಿ ಹಿಡಿಯುತ್ತೆ ಈ ಶೋ. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದು, ಅಂದರೆ ನಾನು ಮಾಡಿದ ಪಾತ್ರ ಜನಕ್ಕೆ ಇಷ್ಟ ಆಗಿದೆ, ನನ್ನ ನಟನೆ ಜನಕ್ಕೆ ಇಷ್ಟ ಆಗಿದೆ. ಆದರೆ ಮೋಕ್ಷಿತಾ ಹೇಗೆ, ಮೋಕ್ಷಿತಾ ವ್ಯಕ್ತಿತ್ವ ಏನು ಅಂತ ಜನಕ್ಕೆ ಗೊತ್ತಾಗಬೇಕಿತ್ತು. ಸೊ ಹಾಗಾಗಿ ನಾನು ಬಿಗ್ ಬಾಸ್ ಅನ್ನೋ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿದೆ. ಬಟ್ ಎಸ್, ನಾನು ಅಲ್ಲಿ ಸೋತಿಲ್ಲ, ಅಲ್ಲೂ ಕೂಡ ಗೆದ್ದಿದ್ದೀನಿ. ನಾನು ಹೇಳೋನಲ್ಲ, ನಾನು ಮಾಡಿದ ಸೀರಿಯಲ್ಲು ನನಗೆ ಲೈಫ್ ಕೊಡ್ತು. ಬಿಗ್ ಬಾಸ್ ನನ್ನ ಆ ಲೈಫ್ನ ಇನ್ನಷ್ಟು ಕಲರ್ಫುಲ್ ಮಾಡ್ತು. ತುಂಬಾ ಖುಷಿ ಇದೆ ನನಗೆ. ಬಿಕಾಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಮಟ್ಟಕ್ಕೆ ಫ್ಯಾನ್ ಬೇಸ್ ಇರುತ್ತೆ ಅಂತ. ಆಚೆ ಬಂದು ನೋಡಿದಾಗ ನಿಜವಾಗ್ಲೂ ನನಗೆ ಶಾಕ್ ಆಗಿದ್ದಿದೆ. ಅಂದರೆ ನಾನು ಒಳಗೆ ಕೂತಾಗ ರೇಟಿಂಗ್ಸಲ್ಲಿ ನಾನು ಕಮ್ಮಿ ಇಟ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಬಂದು ನೋಡಿದ್ಮೇಲೆ ಅನ್ನಿಸ್ತಿದೆ, ನಾನೇ ನನ್ನ ಫ್ಯಾನ್ಸಿಗೆ ಬೇಜಾರು ಮಾಡಿದ್ನ ಅಂತ ಅನ್ನಿಸ್ತು. ಮತ್ತೊಂದು, ನೀವು ಬಿಗ್ ಬಾಸಿಗೆ ಹೋಗಬೇಕಾದ್ರೆ ಹೇಳಿದ್ರಿ, ಇದು ನನ್ನ ಅಮ್ಮನ ಕನಸು, ನಾನು ಅದಕ್ಕೆ ಇದನ್ನು ಒಪ್ಕೊಂಡಿದ್ದೀನಿ ಅಂತ. ಹೋಗಿ ಬಂದ ಮೇಲೆ ಅಲ್ಲಿ ನೋಡ್ರಿ ಎಲ್ಲ ಘಟಾನುಘಟಿ ಸ್ಪರ್ಧಿಗಳು. ನೀವು ಹೋಗುವಾಗ ತುಂಬ ಸೈಲೆಂಟ್ ಆಗಿದ್ರಿ. ಅವಾಗ ಆ ಟೈಮಲ್ಲಿ ನಿಮ್ಗೆ ಏನು ತಲೆಯಲ್ಲಿ ಓಡ್ತದೆ, ಹೆಂಗಪ್ಪ ಇವ್ರುಗಳ ಮಧ್ಯೆ ಜೀವನ ಮಾಡೋದು ಅಂತ ಏನಾದ್ರು ಅನಿಸುತ್ತಾ ನಿಮಗೆ? ಏನು ಓಡ್ತಾ ಇತ್ತು ತಲೆಯಲ್ಲಿ ಅಂತ? ಒಂದು ದಿವಸನೂ ನನಗೆ ಇಲ್ಲಿ ಹೆಂಗಪ್ಪ ಇರೋದು ಅಂತ ಅನಿಸೇ ಇಲ್ಲ. ಬಿಕಾಸ್ ಒಬ್ಬೊಬ್ರು ವ್ಯಕ್ತಿತ್ವ ಒಂದೊಂದು ಥರ ಇರುತ್ತೆ. ನನ್ನ ವ್ಯಕ್ತಿತ್ವ ಇದು, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿತ್ತು. ಆ್ಯಂಡ್ ನಾನು ಅದನ್ನು ಹ್ಯಾಂಡ್ಲ್ ಮಾಡ್ತಿದ್ದೆ. ಆ್ಯಂಡ್ ನಾನು ಯಾವಾಗಲೂ ನಂಬಿದ್ದು ಒಂದೇ, ಯಾವುದೇ ರೀತಿ ಸ್ಟ್ರಾಟಜಿ ಮಾಡಿದೆ ನೇರವಾಗಿ ಹೋಗು, ಜಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿದ್ದೆ ನಾನು. ಅಂದರೆ ನಾನು 4th ರನ್ನರಪ್ ಏನಾಗಿದ್ದೀನಿ ಅದು ಕೂಡ ನನಗೆ ಅದೊಂದು ಯಶಸ್ಸೇ ಅದು ನನಗೆ. ಬಿಕಾಸ್ ಅಷ್ಟು ಈಸಿ ಇರಲಿಲ್ಲ, ಅಷ್ಟು ಜನ ಜೊತೆ ಕಾಂಪೀಟ್ ಮಾಡೋದು ಅಷ್ಟು ಈಸಿ ಇರಲಿಲ್ಲ. ಬಟ್ ಅದೇ ಮೇ ಬಿ ನನ್ನ ಸೈಲೆನ್ಸು, ನನ್ನ ತಾಳ್ಮೆ ಅದೇ ನನಗೆ ಹೆಲ್ಪ್ ಮಾಡಿರೋದು ಅಂತ ಅನಿಸುತ್ತೆ.